ಒಂದು ಮೂಕ ಅರ್ಜಿ ಸಾಕು. ಮತ್ತು ನೀವು ಜನರಿಗೆ ಸಿಗುವಂತ ಜನ, ನೀವು ಪಬ್ಲಿಕ್ಗೆ ಒಂದು ಮೂಗ ಅರ್ಜಿ ಬಂದ್ರೆ ಸಾಕು, ನಿಮ್ಮ ಮೇಲೆ ಒಂದು ಕೇಸ್ ಹಾಕಿ ನಿಮ್ಮನ್ನು ಸಸ್ಪೆಂಡ್ ಮಾಡೋದು ಇದೆಲ್ಲ. ಅದಕ್ಕೆ ನೀವು ಹೆದರ್ತೀರಿ ನಿಜ. ಎರಡನೇದು, ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಬೇಕಪ್ಪ, ಇಲ್ಲ ಅಂತಂದ್ರೆ ನಮಗೆ ತೊಂದರೆ ಆಗುತ್ತೆ, ಅದಕ್ಕೆ ಓಲೈಕೆ ಮಾಡೋದು, ಚಮಚಗಿರಿ ಮಾಡೋದು ಮಾಡೇ ಮಾಡ್ತೀರಿ. ಇಲ್ಲ ಅಂತ ಯಾಕೆ ಹೇಳ್ತೀರಿ? ಇದೆಲ್ಲ ಒಂದು ವ್ಯವಸ್ಥೆ ಇದೆ. ಆಡಳಿತ ಮಾಡ್ತಕ್ಕಂಥವ್ರು ಯಾರು ಮಹಾರಾಜರು ಅಲ್ಲ, ನೀವು ಅವರ ಗುಲಾಮರು ಅಲ್ಲ. ಅಂದ್ರೆ ಒಂದು ವ್ಯವಸ್ಥೆ ಇದು. ಈ ವ್ಯವಸ್ಥೆಯಲ್ಲಿ ನಿಮಗೆಷ್ಟು ಅಧಿಕಾರ ಗೌರವ ಇದೆಯೋ, ನಿಮ್ಮನ್ನು ಆಡಳಿತ ಮಾಡ್ತಕ್ಕಂಥವ್ರಿಗೂ ಅವರ ಇತಿಮಿತಿಯಲ್ಲಿ ಅವರಿಗೂ ಗೌರವ ಇದೆ, ಅಧಿಕಾರ ಇದೆ. ಆ ಅಧಿಕಾರವನ್ನ ನಮ್ಮ ತಳಗಡೆ ಇರ್ತಕ್ಕಂಥವರ ಮೇಲೆ ಚಲಾಯಿಸ್ಲಿಕ್ಕಲ್ಲ, ಅಭಿವೃದ್ಧಿ ಮಾಡಲಿಕ್ಕೆ, ವ್ಯವಸ್ಥೆಯಲ್ಲಿ ನ್ಯೂನ್ಯತೆಗಳು ಬರದೇ ಇರತಕ್ಕಂಥ ರೀತಿಯಲ್ಲಿ ಅದನ್ನ ತಡೀಲಿಕ್ಕೆ, ಕಾಪಾಡಲಿಕ್ಕೆ ಅವ್ರು ಇರಬೇಕಾಗಿರೋದು. ಅದನ್ನು ಬಿಟ್ಟು ಇವತ್ತೇನಾಗಿದೆ, ಸರ್ಕಾರಗಳು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತದೆ ಅಂತ ನನಗೆ ನಂಬಿಕೆ ಇಲ್ಲ ಈಗ. ಯಾಕೆಂದ್ರೆ 5 ಗ್ಯಾರಂಟಿಗಳ ಗುಂಗಿನಲ್ಲೇನೆ 1.5 ವರ್ಷ ಕಳೆದಿದೆ ಇನ್ನು ಈ ಸರ್ಕಾರ. ಈ ಗ್ಯಾರಂಟಿಗಳಲ್ಲದೆ ಇನ್ನೆಷ್ಟು ಗ್ಯಾರಂಟಿಗಳು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ, ಆಶಾ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರುಗಳಿಗೆ ಕೊಟ್ಟಿದ್ದಾರೆ. ಇನ್ನಾದ್ರ ಬಗ್ಗೆ ಕಣ್ಣೇ ತೆಗೆದಿಲ್ಲ. ಸಂಬಳಗಳ ಬಗ್ಗೆ ಕೇಳ್ತೀವಿ, ಖಜಾನೆ ಖಾಲಿ ಆಗಿದೆ, ನೀವೆಲ್ಲಿ ಸಂಬಳ ಕೇಳ್ತೀರಿ? ನನ್ನ ಕಣಜ ಎಷ್ಟು ತುಂಬಬೇಕು, ನನ್ನ ಮನೆಯವರು ಬೇರೆ ಬೇರೆಯವರು ಕಣಜ ಎಷ್ಟು ತುಂಬಬೇಕು ಅನ್ನೋದೇ ಚಿಂತೆ ಆಗಿರುವಾಗ ನಿಮ್ಮ ಸಮಸ್ಯೆ ಯಾರಿಗೆ ಬೇಕಾಗಿದೆ? ಯಾವುದನ್ನೇ ಆಗಿರಲಿ, ನಾನು ನಾಳೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ನಾನು ಮಾತಾಡ್ಬೇಕು. ಸುಮ್ಮನೆ ಭಾಷಣ ಮಾಡ್ಲಿಕ್ಕೆ ಒಂದು ಮೈಕ್ ಕೊಟ್ಟಿದ್ದಾರೆ ಅಂತೇಳಿ ನಾನು ಇಷ್ಟ ಬಂದ ಹಾಗೆ ಮಾತಾಡಿ ಹೋಗಬಾರದು. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನಿಮ್ಮ ಬೇಡಿಕೆಗಳು ಏನೇನಿದೆಯೋ ಈ ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸವನ್ನ ಖಂಡಿತ ನಾನು ಮಾಡ್ತೇನೆ. ನನ್ನ ಸ್ನೇಹಿತರಲ್ಲಿ ಕುಳಿತಿರೋರಿಗೆ ನಾನು ಹೇಳಿದ್ದೇನೆ, ಸೋಮವಾರದವರೆಗೆ ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ, ನೀವು ಒಬ್ಬರು ಇಬ್ಬರು ಬರ್ರಿ, ಈ ಸಮಸ್ಯೆಗಳೆಲ್ಲ ಪಟ್ಟಿ ಮಾಡ್ರಿ, ನನ್ನ ಮುಂದೆನೆ ಮಾಡಿ, ನನ್ನ ಕಚೇರಿಯಲ್ಲೇ ಕುಳಿತು ಯಾರಿಗೆ ಮಾಡಬೇಕು, ಪಂಚಾಯತ್ ರಾಜ್ ಮಂತ್ರಿಗೆ ಮಾಡ್ಬೇಕಾ, ಮುಖ್ಯಮಂತ್ರಿಗಳಿಗೆ ಮಾಡ್ಬೇಕಾ, ಅಥವಾ ಮುಖ್ಯ ಕಾರ್ಯದರ್ಶಿ ಅವ್ರಿಗೆ ಮಾಡ್ಬೇಕಾ, ಯಾರಿಗೆ ಮಾಡ್ಬೇಕು ಹೇಳಿ, ನಿಮ್ಮ ಮುಂದೆನೆ ಕುಳಿತು ನಾನು ಬರೀತೇನೆ. ಅದಕ್ಕೆ ಅವ್ರ ಬೆಲೆ ಕೊಟ್ಟರೆ ಸರಿ, ಇಲ್ಲಂತಂದ್ರೆ ಬೆಳಗಾಮಿಗೆ ಬರ್ರಿ. ಈ ಸಾರಿ ಬೆಳಗಾಂನಲ್ಲಿ ಇರೋದು, ಅಲ್ಲಿ ರಣರಂಗದಲ್ಲಿ ಯುದ್ಧ ಮಾಡೋಣ ಬರ್ರಿ, ನೀವು ಬರ್ರಿ. ನಾನು ಯಾರಿಗೂ ಎದುರೋನಲ್ಲ, ಬೆದರೋನಲ್ಲ. ಇತ್ತೀಚೆಗೆ ಅದು ಬಹಳ ಪ್ರಚಲಿತವಾಗಿದೆ, ನಾನು ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಅಂತ. ಆದ್ರೆ ರಾತ್ರಿ ಜಗ್ತಾರೆ, ರಾತ್ರಿ ಬಗ್ತಾರೆ. ಇದು ನನ್ನ ಹತ್ರ ಇಲ್ಲ. ಇದು ನಾನು ಛಲವಾದಿ, ನಾನು ಯಾವುದಕ್ಕೂ ಕೇರ್ ಮಾಡಲ್ಲ, ಸತ್ಯವನ್ನ ಅಷ್ಟೇ ನಾನು ಬೆಂಬಲಿಸ್ತಕ್ಕಂಥವನು. ಆದ್ರೆ ತಮ್ಮೆಲ್ಲರಿಗೂ ಸಮಸ್ಯೆ ಇದೆ ಅನ್ನೋದು ನನಗೆ ಗೊತ್ತಿದೆ. ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ರೀತಿಯಲ್ಲಿ ನನ್ನ ಶಕ್ತಿ ಮೀರಿ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೇನೆ. ನಾನು ನಿಮ್ಮ ಇದನ್ನು ಕೂಡ ಸದನದಲ್ಲಿ ಎತ್ತುತ್ತೇನೆ. ಅದಕ್ಕೆ ಮುಂಚೆ ಸರ್ಕಾರ ಏನಾದರೂ ತೀರ್ಮಾನ ತಗೊಂಡ್ರೆ, ಅದು ಯಾವುದೇ ಸರ್ಕಾರ ಆಗಿರಲಿ, ನಮ್ಮ ವಿರೋಧ ಇರ್ತಕ್ಕಂಥ ಸರ್ಕಾರ ಆಗಿದ್ರು ಕೂಡ ಅದಕ್ಕೆ ಧನ್ಯವಾದಗಳನ್ನು ಹೇಳೋಣ. ಇಲ್ಲ ಅಂತಂದ್ರೆ ಹೋರಾಟ ಸಹಜ, ನಾವು ನೀವು ಕೂಡಿನೇ ಹೋರಾಟ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತೇನೆ.